ಹುಟ್ಟುಹಬ್ಬದ ಶುಭಾಶಯಗಳು. ಕನ್ನಡ ಪರ ಹೋರಾಟಗಾರರು ಮತ್ತು ಚಲನಚಿತ್ರ ಪರ ಹೋರಾಟಗಾರರು ಇವತ್ತು ವಾಣಿಜ್ಯ ಮಂಡಳಿ ನಿರ್ಮಾಪಕರ ಸಂಘ ಇವೆಲ್ಲವೂ ಜೀವಂತವಾಗಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಸರಾಗೋಯ್ದನು. ಅದು ಕನ್ನಡ ಪರ ಸಂಘಟನೆಗಳಿಗೆ ನಿಸ್ವಾರ್ಥ ಭಾವನೆಯಿಂದ ಸೇವೆ ಮಾಡುವಂತೆ ಗುರುಸಿ ಕೊಡುವಂಥದ್ದು ಕೆಲಸ ಭಾಳ ಮುಖ್ಯವಾದದ್ದು. ಆದರೂ ಕನ್ನಡದ ನೆಲ ಜಲ ಭಾಷೆ ವಿಚಾರವಾಗ 24/7 ಅದು ಸ್ಪಂದಿಸುವಂಥ ಕೆಲಸ ಸಾರಾಗೋದ್ರ ಮಾಡ್ಕೊಂಡೇ ಬಂದಿದ್ದಾರೆ. ಮತ್ತು ಕನ್ನಡ ಚಿತ್ರರಂಗದಲ್ಲಿ ನಾನು ಯಾವುದೇ ಅಪೇಕ್ಷೆಗಳನ್ನು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಹೋರಾಟ ಮಾಡಿಲ್ಲ. ಯಾವುದೇ ಅಧಿಕಾರಕ್ಕೆ ನಾನು ಹೋರಾಟ ಮಾಡಿಲ್ಲ, ಮುಂದೇನೂ ಮಾಡೋದೂ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಅಂಥವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅಂಥವ್ರ ಆದರ್ಶಗಳು ನಮ್ಗೆ ಯಾವುದೇ ಅಡ್ಡದಾರಿಗೆ ಹೋಗೋವಂಥ ಪ್ರಯತ್ನ ನಾವು ಯಾವತ್ತೂ ಮಾಡಲಿಲ್ಲ. ಕಾಯ ವಾಚ ಮನಸ್ಸ ಕನ್ನಡದ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ, ಅದೆಲ್ಲರಿಗೂ ಗೊತ್ತಿದೆ. ಕನ್ನಡ ಪರ ಹೋರಾಟಗಾರರು ಮತ್ತು ಚಲನಚಿತ್ರ ಪರ ಹೋರಾಟಗಾರರು ಇವತ್ತು ವಾಣಿಜ್ಯ ಮಂಡಳಿ ನಿರ್ಮಾಪಕರ ಸಂಘ ಇವೆಲ್ಲವೂ ಜೀವಂತವಾಗಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಸರಾಗೋಯ್ದನವರು. ಇವತ್ತು ಅವರು 72ನೇ ವಯಸ್ಸಿಗೆ ಕಾಲಿಡ್ತಾಯಿದ್ದಾರೆ. ಅವರು ನಮ್ಮಂತೆ ಎಷ್ಟೋ ಯುವಕರಿಗೆ ಮಾರ್ಗದರ್ಶಿಯಾಗಿದ್ದಾರೆ. ನಮ್ಮ ಯುವಕರುಗಳ ಎಲ್ಲ ಒಳ್ಳೆ ಏನು 100 ಜನ ಯುವಕರಿಗೆ ಅವರು ಮಾರ್ಗದರ್ಶಿಯಾಗಿ ಇವತ್ತು ಕೂಡ ಅದೇ ಕೆಚ್ಚೆದೆಯಲ್ಲಿ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಅವ್ರ ಹೋರಾಟಕ್ಕೆ ಭಗವಂತ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ಶಕ್ತಿನೂ ಕೊಡಲಿ, ರಾಯರು ಹೆಚ್ಚಿನ ಆರೋಗ್ಯವನ್ನು ಕೊಟ್ಟು ಅಣ್ಣ ಇನ್ನೂ ಹೆಚ್ಚಾಗಿ ಇನ್ನೂ ಮುಂದಿನ ದಿನದಲ್ಲಿ ವಿಧಾನಸೌಧದಲ್ಲಿ ಅವರ ಹೋರಾಟದ ಪ್ರತಿಧ್ವನಿ ಕೇಳಿಸ್ಲಿ ಅಂತ ನಾವು ರಾಯರಲ್ಲಿ ಕೇಳ್ಕೊತೀವಿ. ಅಲ್ಲ, ಇವತ್ತು ವಿಧಾನ ಪರಿಷತ್ ಮಾಡಿರೋ ಸಂದರ್ಭ ಕೆಂಗಲ್ ಹನುಮಂತಿಯವರು ಕಟ್ಟಿದಾಗ ಚಿಂತಕರು ಸಾಹಿತಿಗಳನ್ನ ಕೂರಿಸ್ಬೇಕು ಅಂತ ಮಾಡಿದರು. ಅದು ಇವತ್ತಿನ ದಿನ ವ್ಯಾಪಾರ ಆಗಿದೆ. ಅದನ್ನು ತೆಗಿಬೇಕು ಅನ್ನೋ ಚಿಂತನೆ ಸರ್ಕಾರಕ್ಕಿದ್ದರೆ ಅಣ್ಣನಂಥವ್ರು ಅಲ್ಲಿ ಕುಳಿತರೆ ವಿಧಾನ ಪರಿಷತ್ತಿಗೆ ಒಂದು ಕಲೆ. ಗೋವಿಂದಣ್ಣವರಿಗೆ ನಮ್ಮ ಸುರೇಶ್ ಅವರು ಹೇಳ್ದಂಗೆ ಭಾಳ ಸಾಹಿತಿಗಳಿಗೆ ಚಲನಚಿತ್ರ ನಟ ನಟಿಯರಿಗೆ ವಿಧಾನ ಪರಿಷತ್ ಅವಕಾಶ ಕೊಡುವಂಥ ಕೆಲಸ ಮಾಡಿದ್ದಾರೆ. ಅದು ಸಂತೋಷ ಇದೆ. ನಾವು ಯಾವತ್ತೂ ಅದಕ್ಕೆ ನಮ್ಮದು ಇದಿಲ್ಲ, ಆಪಾದನೆ ಇಲ್ಲ. ಅದು ಕನ್ನಡ ಪರ ಸಂಘಟನೆಗಳಿಗೆ ನಿಸ್ವಾರ್ಥ ಭಾವನೆಯಿಂದ ಸೇವೆ ಮಾಡುವಂತೆ ಗುರುಸಿ ಕೊಡುವಂಥದ್ದು ಕೆಲಸ ಭಾಳ ಮುಖ್ಯವಾದದ್ದು. ಆದರೂ ಕನ್ನಡದ ನೆಲ ಜಲ ಭಾಷೆ ವಿಚಾರವಾಗ 24/7 ಅದು ಸ್ಪಂದಿಸುವಂಥ ಕೆಲಸ ಸಾರಾಗೋದ್ರ ಮಾಡ್ಕೊಂಡೇ ಬಂದಿದ್ದಾರೆ. ನೋಡಿ, ಒಂದು ನಿದರ್ಶನ ಆಯಿತು. ಇವತ್ತು ಅಂಥ ಆರೋಗ್ಯ ಕೆಟ್ಟಿದ್ರು ಕೂಡ ಅವತ್ತು ಸಾವು ಬದುಕು ಹೋರಾಟ ಮಾಡಿ ಮತ್ತೆ ಒರಿಜಿನಲಾಗಿ ನಿಂತಿದ್ದಾರೆ ಅಂದರೆ ನಿಮ್ಮೆಲ್ಲರ ಆಶೀರ್ವಾದ, ಬೆಂಬಲ, ಜನಗಳ ಆಶೀರ್ವಾದದಿಂದ ಏನಾಗಲ್ಲ. ಅವ್ರು ಮಾಡಿದ ಪುಣ್ಯ ಕಾರ್ಯ, ಜನಗಳಿಗೆ ಸಹಾಯ ಮಾಡೋಂಥ ಕೆಲಸ, ಅದನ್ನು ನಾವು ನೆನೆಸ್ಕೊಳ್ಳುವಂಥ ಧರ್ಮ ನಮ್ಮದು. ಇವತ್ತು ನೋಡಿ, ಕನ್ನಡ ಚಲನಚಿತ್ರರಂಗ ಇರ್ಬೋದು, ವಾಣಿಜ್ಯ ಮಂಡಳಿ ಇರ್ಬೋದು, ನಾವು ಯಾವಾಗಲೂ ಸಾರಾಗುವಂಥರ ಸೇವೆಯನ್ನು ನೆನೆಸ್ಕೊಳ್ಳೇಬೇಕು. ಅವರು ಬಹುಮುಖ್ಯವಾದ ಪಾತ್ರ ವಹಿಸಿದ್ದಾರೆ. ಇದು ವಾಣಿಜ್ಯ ಮಂಡಳಿ ಕಟ್ಟಿರ್ಬೋದು, ನಿರ್ಮಾಪಕ ಸಂಘ ಇತ್ತೀಚೆಗೆ ಭವನ ಬೇರೆ ಕಟ್ಟಿದ್ದೀವಿ. ಗೋಕಾಕ್ ಚೌಡರಿ ನೋಡಿ, ಅವರ ಹೆಸರು ಜನಪ್ರಿಯವಾಗಿದೆ, ಅಜರಾಮರವಾಗಿದೆ. ಅವ್ರ ಸೇವೆನ ಯಾರೂ ಅಲ್ಲಿಗಳಕ್ಕಾಗಲ್ಲ. ಅದನ್ನು ಸರ್ಕಾರ ಕೂಡ ಗಮನಿಸಿ ಅವ್ರು ಕೊಡುವಂಥ ಗೌರವ ಕೊಡುವಂಥ ಕೆಲಸ ಈಗ ಬಂದಿದೆ. ಇವತ್ತಿನ ಬಂದಿರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಕೈಲಿ ಮಾತ್ರ ಆಗೋದಿದು. ಅವ್ರು ಬಿಟ್ಟರೆ ಇನ್ಯಾರೋ ಮಾಡೋವಂಥವ್ರಿಲ್ಲ. ಅಂಥ ಒಂದು ಹೃದಯ ಶ್ರೀಮಂತಿಕರಿಗೆ ಮುಖ್ಯಮಂತ್ರಿ ಪಡ್ಕೊಂಡು ನಾವೆಲ್ಲ ಭಾಳ ಅದೃಷ್ಟಶಾಲಿಗಳು. ಅಂಥ ಮುಖ್ಯಮಂತ್ರಿಗಳು ಕೂಡ ಇವರಿಗೆ ಭಾಳ ಒಡನಾಟ ತುಂಬ ಚೆನ್ನಾಗಿದೆ. ನಮಗೂ ಕೂಡ ವಾಣಿಜ್ಯ ಮಂಡಳಿಯವರಿಗೆ ಯಾವತ್ತು ಏನು ಕೆಲಸ ಆಗಬೇಕು ಅಂತ ಕೂಡ ನಮಗೆ ಒಂದು ಯಾವುದೋ ಕಾರ್ಪೊರೇಷನ್ ಆಫೀಸಿಗೆ ಒಂದು ಆಫೀಸರ್ ನೋಡಬೇಕು ಅಂದರೆ ಒಂದು 5 ಗಂಟೆ ಕಾಯಬೇಕು. ಒಬ್ಬ ಮುಖ್ಯಮಂತ್ರಿ ನೋಡಬೇಕು ಅಂದರೆ ನಾವು ಅರ್ಧ ಗಂಟೆಯಲ್ಲಿ 10 ನಿಮಿಷ ಕರ್ಕೊಂಡೋಗಿ ಹಲವಾರು ಬಾರಿ
ನಾನು ಕಾರ್ಯದರ್ಶಿ ಆದಾಗ ನಾವು 2015 ಅವ್ರ ಅಧ್ಯಕ್ಷ, ನಾನು ಸೆಕ್ರೆಟರಿ ಆಗಿದ್ದೆ. ಆವಾಗಿಂದ ಕೂಡ ಇವತ್ತು ನಾನ್ಯಾರ ವಾಣಿಜ್ಯ ಮಂಡಳಿ ಅಧ್ಯಕ್ಷನ ಕಾರ್ಯವ್ಯವಸ್ಥೆ ಅಂದರೆ ಅವ್ರು ಹಾಕಿಕೊಟ್ಟಿರೋ ದಾರಿ ಕಾರ್ಯಚೈಕತೆ ಮಾಡ್ತಾ ಇರೋದು. ಅವ್ರು ಅಂಥ ಒಂದು ದೊಡ್ಡ ವ್ಯಕ್ತಿ, ಆ ದೊಡ್ಡ ಗುಣ, ಹೃದಯ ಶ್ರೀಮಂತಿಕೆ ಇರೋ ವ್ಯಕ್ತಿಗೆ ಹುಟ್ಟುಹಬ್ಬ ಆಚರಣೆ ತಮ್ಮೆಲ್ಲರ ಸಮ್ಮುಖದ ಮಾತಾಡ್ತಾ ಇರೋದು. ಅದಕ್ಕೆ ನಾವೆಲ್ಲರೂ ಒದ್ದಾಗಿ ಅವ್ರು ಕೇಳೋಕ್ಕಾಗಲ್ಲ, ನನಗೆ ಅಧಿಕಾರ ಬೇಕು, ನನಗೆ ಶಾಸಕರಾಗಿ ಮಾಡಬೇಕು, ಇನ್ನೇನು ಮಾಡಬೇಕು ಅಂತ ಕೇಳುವಂಥ ಪ್ರವೃತ್ತಿ ಅವ್ರಿಗಿಲ್ಲ. ಅವ್ರು ಯಾವತ್ತೂ ಸ್ವಾರ್ಥ ಮಾಡಿದರೆ ಇವತ್ತೊಂದು 2,000 ಕೋಟಿ ಓನೋರು ಇವತ್ತು ಅವ್ರು ಸ್ಟ್ರಗಲ್ ಮಾಡಿ ಬೇರೆಯವ್ರಿಗೆ ಇವತ್ತು ಚಿಂತೆ ಮಾಡ್ತಿರೋದು. ಅವ್ರಿಗೋಸ್ಕರ ಚಿಂತೆ ಮಾಡುವಂಥ ಕಾರ್ಯ ಮಾಡೇ ಇಲ್ಲ. ಅವ್ರಿಗೋಸ್ಕರ ಚಿಂತನೆ ಮಾಡುವಂಥ ಕಾರ್ಯ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಅವ್ರ ಮಗ ಇಲ್ಲೇ ಇದೆ, ಅನುಭವ ಕೊಟ್ಟಿದೆ, ಅವ್ರಿಗೂ ಗೊತ್ತು. ಅಂಥ ಸಾರಾಗೊಂದು ವ್ಯಕ್ತಿತ್ವ ಬಗ್ಗೆ ಮಾತಾಡುವಂಥ ಯೋಗ್ಯತೆ ನಮಗೆಲ್ಲರೂ ಕೂಡ ಅವ್ರು ಮಾಡಿರೋಂಥ ಸೇವೆಗೆ ಪರಿಗಣಿಸಿ ಸರ್ಕಾರ ಈ ಕೂಡಲೇ ಸಿದ್ದರಾಮಯ್ಯ ಅವರಿಗೆ ನಾವು ಕೂಡ ಒತ್ತಾಯ ಮಾಡುವಂಥ ಕೆಲಸ ಮಾಡಬೇಕು. ನೀವು ಪತ್ರಕರ್ತರು ಕೂಡ ಮಾಡಬೇಕು. ಏನು ಮಾಡ್ತಾರೆ, ನಾವು ಬರ್ತೀವಿ, ಭಾಷಣ ಮಾಡ್ತೀವಿ, ಟಿ ವಿಯಲ್ಲಿ ಮಾತಾಡ್ತೀವಿ, ಮರೆತು ಬಿಡ್ತೀವಿ. ಆ ಕೆಲಸ ಮಾಡಬಾರ್ದು. ಆ ಹೋರಾಟನ ಒಂದು ರೂಪುರೇಷೆ ಮಾಡಿಕೊಂಡು ಅವ್ರು ಮುಂದಿನ ದಿನಗಳಲ್ಲಿ ವಿಧಾನಸಭೆಯಲ್ಲಿ ಮಾಡುವಂಥ ಕೆಲಸ ಮಾಡೋಕ್ಕೆ ನಾವೆಲ್ಲ ಒಂದಾಗೋಣ. ಮತ್ತೊಮ್ಮೆ ಹುಟ್ಟುಹಬ್ಬ ಏನು ಭಾಳ ಅರ್ಥಪೂರ್ಣದ ಹುಟ್ಟುಹಬ್ಬ, ಮುಂದಿನ ಹುಟ್ಟುಹಬ್ಬ ಆಗೋದ್ರೊಳಗೆ ಅವರೊಂದು ವಿಧಾನಸಭೆಗೆ ಹೋಗಲಿ ಅಂತ ನಾನು ಹಾರೈಸ್ತೀನಿ, ಆಶಿಸ್ತೀನಿ, ಭಗವಂತನ ಪ್ರಾರ್ಥನೆ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆ ಹುಟ್ಟುಹಬ್ಬ ಶುಭಾಶಯಗಳು. ಭಾಳ ಹೇಳಿದ್ರು ನನ್ನ ಬಗ್ಗೆ. ಆದರೆ ಒಂದು ಮಾತು ಹೇಳ್ತೀನಿ, 72ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳೋದು ಈ ಸಂದರ್ಭದಲ್ಲಿ ನನ್ನ 30-40 ವರ್ಷಗಳ ಕನ್ನಡ ಪರ ಹೋರಾಟದಲ್ಲಿ ಮತ್ತು ಕನ್ನಡ ಚಿತ್ರರಂಗದಲ್ಲಿ ನಾನು ಯಾವುದೇ ಅಪೇಕ್ಷೆಗಳನ್ನು, ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಹೋರಾಟ ಮಾಡಿಲ್ಲ. ಯಾವುದೇ ಅಧಿಕಾರಕ್ಕೆ ನಾನು ಹೋರಾಟ ಮಾಡಿಲ್ಲ, ಮುಂದೇನೂ ಮಾಡೋದೂ ಇಲ್ಲ. ನಾನು ಯಾವತ್ತೂ ಕೂಡ ಅಧಿಕಾರ ಬೇಕು ಅಂತ ಹೋರಾಟ ಮಾಡ್ಕೊಂಡು ಬಂದಿದ್ದರೆ ಅದು ಬೇರೆ ರೀತಿ ಆಗ್ತಿತ್ತು. ನಮಗೆ ಕೆಲವು ಆದರ್ಶಗಳಿದ್ದಾವೆ. ಡಾಕ್ಟರ್ ರಾಜ್ಕುಮಾರ್ ಅಂಥವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅಂಥವ್ರ ಆದರ್ಶಗಳಿದ್ದಾವೆ. ಅವರ ಆದರ್ಶಗಳನ್ನು ನಾವು ನೋಡ್ಕೊಂಡು ಬೆಳೆದಂಥವ್ರು. ಹಾಗಾಗಿ ನಮ್ಗೆ ಯಾವುದೇ ಅಡ್ಡದಾರಿಗೆ ಹೋಗೋವಂಥ ಪ್ರಯತ್ನ ನಾವು ಯಾವತ್ತೂ ಮಾಡಲಿಲ್ಲ. ಕಾಯ ವಾಚ ಮನಸ ಕನ್ನಡದ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ, ಅದೆಲ್ಲರಿಗೂ ಗೊತ್ತಿದೆ. ಅದಕ್ಕೆ ಇವತ್ತೇನಾದರೂ ಕರ್ನಾಟಕದಲ್ಲಿ ಸಾರಾ ಗೋವಿಂದ ಅಂತ ಗುರುತಿದ್ರೆ ನನಗೆ ಅದೇ ಒಂದು ಶ್ರೀರಕ್ಷೆ, ನನ್ನ ಹೋರಾಟ, ನನ್ನ ನಿಷ್ಠೆ. ಯಾಕೆಂತ ಹೇಳಿದ್ರೆ ರಾಜ್ಕುಮಾರ್ ನಡೆದಂಥ ಹಾದಿಯಲ್ಲಿ ನಾವು ಯಾರೂ ನಡೆಯೋಕ್ಕಾಗಲ್ಲ. ಆದರೂ ಒಂದು 5% 10%ನಾದರೂ ಮೈಗೂಡಿಸ್ಕೊಂಡ್ರೆ ನಾವು ಮನುಷ್ಯರಾಗ್ತೀವಿ. ಹಾಗಾಗಿ ನಾನು ಇವತ್ತು ಕನ್ನಡ ಚಿತ್ರರಂಗದಲ್ಲೂ ಸೇವೆ ಸಲ್ಲಿಸಿದ್ದೀನಿ. ಕರ್ನಾಟಕದಲ್ಲಿ ಕನ್ನಡ ಪರ ಹೋರಾಟ, ನೀರು, ನೆಲ, ಜಲ, ಭಾಷೆ, ಈ ಎಲ್ಲ ಹೋರಾಟಗಳನ್ನು ನಾನು ಮಾಡಿಕೊಂಡು ಬಂದಂಥವನು. ಅದಕ್ಕೆ ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರು. ಗೋಕಾಕ್ ಚಳುವಳಿ ನನಗೆ ಒಂದು ರೀತಿ ಸ್ಫೂರ್ತಿ ಕೊಟ್ಟಂಥದ್ದು. ರಾಜ್ಕುಮಾರ್ ಜೊತೆ ಸುಮಾರು 30 ದಿನಗಳ ಕಾಲ ಆ ಒಂದು ಹೋರಾಟದಲ್ಲಿ ಸಂಪೂರ್ಣವಾಗಿ ನಾನು ತೊಡಗಿಸ್ಕೊಂಡಿದ್ದೆ. ರಾಜ್ಕುಮಾರ್ ಅವರು ಯಾವುದೇ ಸಭೆಯಲ್ಲಿ ಭಾಗವಹಿಸಬೇಕಾಗಿದ್ದರೂ ಕೂಡ ಆವತ್ತಿಂದ ಗೋಕಾಕ್ ಚಳುವಳಿಯಲ್ಲಿ ನಾನಿದ್ರೇ ಅಲ್ಲಿಗೆ ಹೋಗ್ತಾ ಇದ್ದಿದ್ದು. ಅಂಥ ಒಂದು ಹೋರಾಟವನ್ನು ನಾನು ಕಂಡಂಥವನು. ಆ ಹೋರಾಟ ಇವತ್ತಿಗೂ ನನ್ನ ಜೀವನದಲ್ಲಿ ಜೀವಂತವಾಗಿದೆ. ಒಬ್ಬ ಕಲಾವಿದನಾಗಿದ್ದರೆ ಇವತ್ತು ಇಡೀ ಕರ್ನಾಟಕದ ಜನ ಮೆಚ್ಚಿರಲಿಲ್ಲ. ಅವರು ಈ ಭಾಷೆಗೆ, ನಾಡಿಗೆ, ಜಲಕ್ಕೆ ಅನ್ಯಾಯವಾದಾಗ ಹೋರಾಟಕ್ಕೆ ಬಂದಂಥವರು ರಾಜ್ಕುಮಾರ್ ಅವರು. ನಾವು ಅದೇ ದಾರಿಯಲ್ಲಿ ಹೋಗಬೇಕು ಅನ್ನೋ ಪ್ರಯತ್ನವನ್ನು ಪಟ್ಟಿದ್ದೀನಿ. ಮುಂದೆನೂ ಅದನ್ನೇ ಮಾಡಿಕೊಂಡೆ ನಾನು ಹೋಗ್ತೀನಿ. ಯಾವತ್ತೂ ಕೂಡ ಭಾಷೆಗೆ, ನನ್ನ ಕನ್ನಡಿಗರಿಗೆ ಧಕ್ಕೆ ಆದರೆ ನಾನು ಆ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನನ್ನ ಬಗ್ಗೆ ಅನೇಕ ವಿಚಾರಗಳನ್ನು NM ಸುರೇಶ್ ಅವರು ಮಾತನಾಡಿದ್ದಾರೆ. ಮತ್ತು ವಿಧಾನ ಪರಿಷತ್ತು ಹೆಸರು ಹೇಳಿದ್ದಾರೆ. ಆದರೆ ನಾನು ಯಾರನ್ನೂ ಹೋಗಿ ಯಾವತ್ತೂ ಕೇಳೋದು ಇಲ್ಲ. ಅದು ತಾನಾಗಿ ಬಂದಾಗ ನಾನು ಯಾವುದನ್ನು ನಾವು ಬೇಡ ಅಂತ ಹೇಳೋಲ್ಲ. ಅದಕ್ಕೋಸ್ಕರ ನಾನು ಮಾಡಿದೆ ಅನ್ನೋ ಒಂದು ಕೆಟ್ಟ ಅಪಾದನೆ ನನ್ನ ಮೇಲೆ ಬರೋದು ಬೇಡ ಅನ್ನೋದೇ ನನ್ನ ಆಸೆ. ಏನೇ ಆಗಲಿ ಇಲ್ಲ, ಆಗಿರೋ ಸಮಯ ಸಂದರ್ಭ ಆಗಿರುತ್ತೆ. ಕೆಲವು ಸಂದರ್ಭದಲ್ಲಿ ಕೆಲವರ ತ್ಯಾಗ ಮಾಡಬೇಕಾಗುತ್ತೆ. ಅದೆಲ್ಲ ಆಗ್ಬೋದು, ಅದನ್ನು ಮಾಡಲೇಬೇಕು. ಯಾಕೆಂತ ಹೇಳಿದ್ರೆ ನಮ್ಮ ಮನೇಲಿದ್ದವನ್ನ ನೀವು ನಿಂತ್ಕೊಳ್ಳಿ ಅಂತ ಕರೆದ್ಬಿಟ್ಟು ಮತ್ತು ಅವರೇ ಬಂದು ಇಲ್ಲ ಬೇಡ ಬೇರೆಯವ್ರನ್ನ ಇದು ಮಾಡೋಣ, ನಿಮ್ಗೆ ಒಳ್ಳೆ ಹೆಸರಿದೆ ಅಂತ ಹೇಳಿದ್ರು. ನಾವೇನು ಆಸೆ ಪಟ್ಟು ಹೋಗಿರಲಿಲ್ಲ. ಯಾಕೆಂತ ಹೇಳಿದ್ರೆ ರಾಜನಗರ ಜನ ನಾನು ಬರಬೇಕು ಅಂತ ಅಪೇಕ್ಷೆ ಪಡ್ತಾಯಿದ್ರು. ಹಾಗಾಗಿ ಮುಂದಿನ ದಿನಗಳಲ್ಲಿ ನೋಡೋಣ. ಯಾಕೆಂದರೆ ನಮ್ಮ ಮನೇಲಿ ಏನು ಬರೆದಿದೆಯೋ ಅದಾಗುತ್ತೆ. ಆಗಲಿ.